ಹಾಯ್ ಸ್ನೇಹಿತರೆ, ತಮಗೆಲ್ಲರೂ ನಮಸ್ಕಾರಗಳು. ಸೌಮ್ಯ ಗಣಿತ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ತಡ ಮಾಡೋದು ಬೇಡ ಸ್ನೇಹಿತರೆ. ಬನ್ನಿ, ವಿಶೇಷವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ವೆರಿ ಇಂಟ್ರೆಸ್ಟಿಂಗ. ತಾವೇನಾದರೂ GPSR ಪರೀಕ್ಷೆನ ಬರಿತಾ ಇದ್ದೀರಾ ಅಥವಾ ಬರೀಲಿಕ್ಕೆ ಸಿದ್ಧರಾಗಿದ್ದೀರಾ? ನೀವು ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೊಳ್ಳಬೇಕು, ಜೊತೆಗೆ ಈ ಹವ್ಯಾಸಗಳು ಏನಾದರೂ ನೀವು ಇಟ್ಕೊಂಡಿದ್ದಾದರೆ ನಿಮ್ಮ GPSR ಎಕ್ಸಾಮ್ಗೆ ಭಾಳಷ್ಟು ಹೆಲ್ಪ್ ಆಗ್ತೈತೆ ಅನ್ನುವಂಥ ವಿಶ್ವಾಸ ನಮಗಿದೆ ಸ್ನೇಹಿತರೆ. ನೆನ್ಪಿಟ್ಕೋರಿ, ಈ ಹವ್ಯಾಸಗಳು ನಿಮ್ಮಲ್ಲಿ ಇದೆವಾ ಅಥವಾ ಈ ಹವ್ಯಾಸಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ, ಅಥವಾ ನೀವು ರೂಢಿ ಮಾಡಿಕೊಳ್ಬೇಕಾದಂಥ ಹವ್ಯಾಸಗಳಾದರೂ ಏನು, ಆ ಹವ್ಯಾಸಗಳು ನಿಮಗೆ ಏನಾದರೂ ಅನುಕೂಲ ಆಗಬಹುದಾ, ಹಾಗಾದ್ರೆ ಅಂಥ ಹವ್ಯಾಸಗಳು ಯಾವಿದಾವೆ, ಈ ಹವ್ಯಾಸಗಳಿಂದ ನಾವೇನಾದರೂ GPSR ಪರೀಕ್ಷೆಗೆ ಸೊ ಅನುಕೂಲ ಆಗ್ತದೆ ಸೊ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ನಿಮಗೆ ಇಷ್ಟ ಆದರೆ ಈ ಹವ್ಯಾಸಗಳನ್ನ ಪಾಲಿಸಿಕೊಳ್ಳಿ, ಈ ಸಲ ಜಾಬ್ ನಿಮ್ಮನ್ನು ಪಡೆದುಕೊಳ್ಳಿ ಅನ್ನೋದೇ ನಮಗೆ ಆಸೆ ಇದೆ ಸ್ನೇಹಿತರೆ. ಸೊ ಬನ್ನಿ, ಹಾಗಾದ್ರೆ ಯಾವೆಲ್ಲ ಹವ್ಯಾಸಗಳನ್ನ ಇಟ್ಕೋಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಮೊದಲೇದಾಗಿ ಏನಪ್ಪ ಅಂದ್ರೆ ಓದುವ ಹವ್ಯಾಸಗಳನ್ನು ಇಟ್ಕೋಬೇಕು. ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಸೊ ಟೈಮ್ ಟೇಬಲನ್ನು ಹಾಕೋರಿ, ಆಯ್ತಾ? ಸೊ ಟೈಮ್ ಟೇಬಲನ್ನು ಹಾಕೋರಿ, ನೆನ್ಪಿಟ್ಕೋರಿ. ನಿಮ್ಮದೇ ಆದಂಥ ಟೈಮ್ ಟೇಬಲ. ನಿಮ್ಗೆ ಟೈಮ್ ಟೇಬಲ್ ಹಾಕುವಾಗ ಏನು ಮಾಡಬೇಕು ಅಂದ್ರೆ, ನಿಮ್ಗೆ ನಿದ್ರೆಗೆ ಎಷ್ಟು ಟೈಮ್ ಬೇಕು, ನೆಕ್ಸ್ಟ್ ನಿಮ್ಮ ಕೆಲಸಗಳಿಗೆ ಎಷ್ಟು ಟೈಮ್ ಬೇಕು, ಸೊ ಇವುಗಳನ್ನು ಮೊದಲು ತೆಗೆದು ಬಿಡ್ರಿ, ಮೈನಸ್ ಮಾಡಿರಿ. 24 ಗಂಟೆದ ಇವುಗಳನ್ನ ಮೈನಸ್ ಮಾಡಿಬಿಡಿ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಉಳಿಯುವ ಸಮಯ ಎಷ್ಟು, ಉಳಿಯುವ ಸಮಯವೆಷ್ಟು, ಆ ಉಳಿಯುವ ಸಮಯವನ್ನು ತಾವೇನು ಮಾಡಬೇಕಾದ್ರೆ ಗಮನ ಕೊಡಬೇಕಾಗ್ತದೆ. ನೆನ್ಪಿಟ್ಕೋರಿ, ಉಳಿಯುವ ಸಮಯವೆಷ್ಟು ಅನ್ನೋದನ್ನು ಗಮನಿಸಬೇಕಾಗ್ತದೆ, ರೈಟ್? ಸೊ ಈ ಉಳಿಯುವ ಸಮಯ ಮತ್ತು ಇದರಲ್ಲಿ ಎಷ್ಟು ನಾವು ಉಳಿತಾಯ ಮಾಡ್ಬೋದು. ಈಗಾಗಲೇ ನಾವು ಕೆಲಸಕ್ಕೆ ಮತ್ತು ನಿದ್ರೆಗೆ ಅಥವಾ ಇನ್ನಿತರ ಕೆಲಸಗಳಿಗೆ ಅಥವಾ ಚಟುವಟಿಕೆಗಳಿಗೆ ನಾವು ಟೈಮನ್ನು ವೇಸ್ಟ್ ಮಾಡೋದವು, ಅದರಲ್ಲಿ ಎಷ್ಟು ಉಳಿತಾಯ ಮಾಡಬೇಕು. ಇನ್ನು ಉಳಿಯುವ ಸಮಯದಲ್ಲಿ ನಾನು ಏನೇನು ಓದಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು. ದಟ್ ಈಸ್ ಇಂಪಾರ್ಟೆಂಟಾ. ಇವು ನೀವು ಏನಾದ್ರು ಮಾಡಬೇಕು, ಗೆಸ್ ಮಾಡ್ಕೋಬೇಕು. ನೆನ್ಪಿಟ್ಕೋರಿ, ಪ್ರತಿನಿತ್ಯ ಅದು ನೀವು ಮಾಡಲೇಬೇಕಾದ ಸ್ನೇಹಿತರೆ. ಅಂದರೆ ನಿಮ್ದು ಒಂದು ವಾರದ ಟೈಮ್ ಟೇಬಲ್ ಹಾಕೋರಿ, ಇಲ್ಲ 10 ದಿನದ ಹಾಕೋರಿ, ಇಲ್ಲ ತಿಂಗಳ ಟೈಮ್ ಟೇಬಲ್ ಹಾಕೋರಿ. ಒಂದು ದಿನದ ಟೈಮ್ ಟೇಬಲ್ ಹಾಕೊಂಡ್ರು ಬೆಟರ, ಏನು ಸಮಸ್ಯೆ ಇಲ್ಲ. ಇವತ್ತು ಏನಿದೆ ನಮ್ಮದು ಸ್ಕೆಡ್ಯೂಲ, ಎಷ್ಟು ಟೈಮ್ ಇದೆ, ಈ ಟೈಮ್ದಾಗ ಇಷ್ಟು ಉಳಿತಾಯ ಮಾಡಬೇಕು, ನಾನು ಇಷ್ಟು ಓದಬೇಕು, ಇಷ್ಟು ಕೆಲಸ ಮಾಡ್ತೇನೆ, ಇಷ್ಟು ನಿದ್ದೆ ಮಾಡ್ತೇನೆ, ಇನ್ನು ಉಳಿದಂಥ ಟೈಮ್ದಲ್ಲಿ ನಾನೇನು ಮಾಡ್ತೇನೆ, ಓದಬೇಕು. ಏನು ಓದಬೇಕು? ಎಕ್ಸಾಮ್ಗೆ ಬೇಕಾದಂಥ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಪುಸ್ತಕ ಆಗಿರ್ಬೋದು, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು, ಒಟ್ಟಾರೆ ಎಕ್ಸಾಮ್ ರಿಲೇಟೆಡ್ ಇರತಕ್ಕಂಥ ಅಂಶಗಳನ್ನ ಓದುವಂಥ ಹವ್ಯಾಸಗಳನ್ನು ಇಟ್ಕೋರಿ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ? ಸೊ ಉಳಿತಾಯ ಸಮಯದಲ್ಲಿ ಏನು ಮಾಡ್ಬೇಕು ಹೇಳ್ರಿ, ಉಳಿತಾಯ ಮಾಡ್ಬೇಕು ಸಮಯನ. ಆ ಸಮಯದ ಉಳಿತಾಯವನ್ನು ಬಳಸಿಕೊಂಡು ಏನು ಮಾಡಬೇಕು ಅಂದ್ರೆ GPSRಗೆ ಪ್ರಿಪರೇಷನ್ ಮಾಡಬೇಕು. ನೆನ್ಪಿಟ್ಕೋರಿ, ಯಾಕೆಂದರೆ ಬರುವಂಥ ದಿನಗಳು ಭಾಳಷ್ಟು ಕಠಿಣತಾ ಮಟ್ಟವನ್ನು ಒಳಗೊಂಡಿದ್ದಾವೆ. ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೇನೆ ಇದನ್ನು, ಹೌದಾ? ಅದಕ್ಕೆ ನೀವು ಸಿದ್ಧರಾಗಿರಬೇಕಾದ್ರೆ ನಿಮ್ಮ ಸಮಯಗಳನ್ನು ಉಳಿತಾಯ ಮಾಡಿಕೊಂಡು ಓದುವ ಕಡೆಗೆ ಹೆಚ್ಚಿಗೆ ಸಮಯವನ್ನು ಕೊಡಿ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯದ ಸ್ನೇಹಿತರೆ. ನೆಕ್ಸ್ಟ್ ಎರಡನೇದು ಏನಪ್ಪ ಅಂದ್ರೆ, ಬರೀ ಕೇವಲ ಓದಿದರೆ ಸಾಲದು ಸ್ನೇಹಿತರೆ, ಓದಿದರೆ ಸಾಲದು. ಯಾಕಂದರೆ ಬಿಕಾಸ್ ನಮ್ಮ GPSR ಪರೀಕ್ಷೆ ಏನಾದರೂ ಇದೆಯಲ್ಲ, ಸೊ ಇದು ಎರಡರ ಮೇಲೆ ಡಿಪೆಂಡ್ ಇದೆ. ರೀಡಿಂಗು ಮಾಡಬೇಕು, ರೀಡಿಂಗು ಮಾಡಬೇಕು, ಜೊತೆಗೆ ರೈಟಿಂಗು ಸಹಿತ ಮಾಡಬೇಕಾಗ್ತದೆ. ನೆನ್ಪಿಟ್ಕೋರಿ, ಪ್ರತಿನಿತ್ಯ ನೀವೇನು ಓದಿರ್ತಿರಲ್ಲ, ನೆನ್ಪಿಟ್ಕೋರಿ, ಅದನ್ನು ಬರೆಯುವಂಥ ಕೆಲಸನೂ ಮಾಡಬೇಕಾಗ್ತದೆ. ಆಯ್ತಾ? ಎಷ್ಟು ಬರವಣಿಗೆ ಭಾಳ ಇಂಪಾರ್ಟೆಂಟಾ. ಬರವಣಿಗೆಯಲ್ಲಿ 2-3 ಸ್ಕಿಲ್ಗಳನ್ನ ನೀವು ನೆನ್ಪಿಟ್ಕೋರಿ. ಒಂದು ಬೆಳವಣಿಗೆನಲ್ಲಿ ಶಿಸ್ತಿನಿಂದ ಕೂಡಿರ್ಬೇಕು ಬರವಣಿಗೆ. ಎರಡನೇದು, ಸೊ ಸ್ಪೀಡ್ ಆಫ್ ಟೈಮನ್ನು ಹೊಂದಿರಬೇಕು. ಟೈಮ್ ಸ್ಪೀಡ್ ಇರಬೇಕು, ಬರವಣಿಗೆ ಸ್ಪೀಡ್ ಆಗಿರಬೇಕು. ಎರಡನೇದ, ಅಕ್ಷರ ಗುಂಡು ಗುಂಡಾಗಿರಬೇಕು, ಮುದ್ದು ಮುದ್ದಾಗಿರಬೇಕು. ನೆಕ್ಸ್ಟ್ ಇರಬೇಕು, ಅಕ್ಷರ ಅಂದವಾಗಿರಬೇಕು ಸ್ನೇಹಿತರೆ. ಅಕ್ಷರ ಅಂದವಾಗಿರಬೇಕು, ಸ್ಪೀಡ್ ಆಗಿರಬೇಕು, ಶಿಸ್ತಾಗಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂಶಗಳಿಗೆ ಮಾರ್ಕ್ ಮಾಡುವಂಥ ಕೆಲಸನೂ ಸಹಿತ ನೀವೇನು ಮಾಡ್ಬೇಕು ಹೇಳ್ರಿ, ಅಲ್ಲಿ ಅಟ್ ಎ ಟೈಮ್ ಮಾಡಬೇಕಾಗ್ತದೆ. ನೆನ್ಪಿಟ್ಕೋರಿ. ಎಲ್ಲಿ? ಸೊ ಪ್ಯಾರಾಗ್ರಾಫ್ ಬೇಕಾದ್ರೆ ಪ್ಯಾರಾಗ್ರಾಫ್ದ ಆನ್ಸರ್ ಕೊಡ್ಬೋದು, ಲಕ್ಷಣಗಳಿದ್ದು ಅಂದ್ರೆ ಪಾಯಿಂಟ್ದಾಗ ಆನ್ಸರ್ ಕೊಡ್ಬೋದು. ಪ್ರಶ್ನೆ ಯಾವ ರೀತಿ ಬಂದಿರ್ತಲ್ಲ ಆ ರೀತಿ ಅದಕ್ಕೆ ಉತ್ತರವನ್ನು ಬರೆಯುವಂಥ ಪದ್ಧತಿಗಳು ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಓದಿರ್ತಿರಲ್ಲ, ಅದ್ರ ಜೊತೆಗೆ ಬರೆಯುವಂಥ ಸ್ಕಿಲ್ಗಳನ್ನು ಸಹಿತ ಬೆಳೆಸ್ಕೊರಿ. ಜೊತೆಗೆ ಓದೋದು ಬರೆಯೋದು ಅಷ್ಟೇ ಅಲ್ಲ, ಅವಾಗ ಏನು ಮಾಡ್ತಿರ್ಬೇಕು ಅಂದ್ರೆ, ಸೊ ಒಂದು ವಾರಕ್ಕೆ, ಸೊ ಸೋಮವಾರ ಯಾವುದು, ಮಂಡೇ ಟು, ನೆನ್ಪಿಟ್ಕೋರಿ, ಏನು ಹೇಳ್ರಿ, ಮಂಡೇದಿಂದ ಸ್ಯಾಟರ್ಡೆ ತನಕ ಏನು ಓದಿರ್ತಿರಲ್ಲ ಅದನ್ನು ಕ್ವಿಕ್ಕಾಗಿ ಏನು ಮಾಡ್ತೀರಪ್ಪ ಅಂದ್ರೆ, ರವಿವಾರ ಏನು ಮಾಡೋದಪ್ಪ ಅಂದ್ರೆ ರಿವಿಷನ್ ಮಾಡಿಬಿಡುವಂಥ ಕೆಲಸ ಮಾಡಬೇಕು. ಕ್ವಿಕ್ಕಾಗಿ ಏನ್ಬೇಕು, ರಿವಿಷನ್ ಆಗಬೇಕು. ಸೊ ಅದು ನಿಮಗೇನಾದ್ರು ಮನಸ್ಸಿಗೆ ಹೆಲ್ಪ್ ಆಗ್ತಾ ಇದೆ, ನೆನ್ಪಿಟ್ಕೋರಿ, ರೈಟ್? ಸೊ ಪುನಃಸ್ಮರಣೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ವಾರದವರೆಗೆ ಓದ್ರಿ, ಅದನ್ನು ಪ್ರತಿ ರವಿವಾರ ಏನು ಮಾಡ್ರಪ್ಪ ಅಂದ್ರೆ ಪುನಃಸ್ಮರಣೆ ಮಾಡಿರಿ. ಏನೇನು ಓದಿದ್ದೀರಿ, ಬರೆದಿರ್ತಿರಲ್ಲ, ಓದಿರ್ತೀರಿ, ಬರಿತೀರಿ, ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿರ್ತೀರಿ. ರವಿವಾರ ಏನು ಮಾಡಿರಿ, ಆ ಒಂದು ವಾರದೆಲ್ಲನೂ ಸಹಿತ ರೀಕ್ಯಾಪ್ಚುಲೇಷನ್ ಮಾಡಿರಿ. ಅದು ನಿಮಗೆ ಹೆಲ್ಪ್ ಆಗ್ತಾ ಇದೆ. ಯಾಕೆ, ಇನ್ನು 5, 6, 7 ತಿಂಗಳಲ್ಲಿ ಎಕ್ಸಾಮ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ನೆನಪಿನ ಶಕ್ತಿನೂ ಸಹಿತ ಹೆಚ್ಚಿಗೆ ಮಾಡ್ತಾ ಇದೆ. ಓದಿದ್ದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಓದ್ಕೋತ ಹೋದ್ರೆ ಅಂದ್ರೆ ಸೊ ಹಿಂದಿಂದ ಮರಿತದೆ. ಯಾಕೆ, 1 ತಿಂಗಳು 2 ತಿಂಗಳು ಅದು ಅಂದರೆ. ಹಾಗಾಗಿ ಈ ರೀತಿ ರೀಕ್ಯಾಪ್ಚುಲೇಷನ್ ನೀವು ನೋಡ್ರಿ,
ಹೆಂಗೆ ಓದಬೇಕಪ್ಪ ಅಂತಂದ್ರೆ ಸೊ ಈಗ 1 ರಿಂದ 6 ದಿನ ಓದಿರ್ತೀರಿ, 7ನೇ ದಿನಕ್ಕೆ ರಿವಿಷನ್ ಮಾಡ್ತೀರಿ, ಮತ್ತು 8ನೇ ದಿನದಿಂದ ಎಷ್ಟು 14 ದಿನ ತನಕ ಓದ್ತೀರಿ, ಮತ್ತು 15ನೇ ದಿನದ ಇಲ್ಲಿ 15ನೇ ದಿನ ರಿವಿಷನ್ ಏನು ಮಾಡ್ತಿರಲ್ಲ, ಕೇವಲ ಇದನ್ನು ಅಷ್ಟೇ ಮಾಡೋ ಹಾಗಿಲ್ಲ, ಹಿಂದೆ ಏನೇನು ಓದಿರ್ತಿರಲ್ಲ ಅದನ್ನೆಲ್ಲನೂ ರಿಪೀಟ್ ಮಾಡಬೇಕು. ಅಂದ್ರೆ ಕಂಟಿನ್ಯೂಸ್ ನೀವೇನು ಒಂದು ವಾರ, ಈ ವಾರ, ಮುಂದಿನ ವಾರ 15 ದಿನ ಆಗ್ತದೆ, ಅದ್ರ ಮುಂದಿನ ವಾರ 20 ದಿನ ಆಗ್ತದೆ, ಅದ್ರ ಮುಂದಿನ ವಾರ 1 ತಿಂಗಳದ ನಿಮಗೆ ಏನಾಗ್ತದೆ ರಿವಿಷನ್ ಆಗ್ತದೆ. ಅಂದ್ರೆ ನಿರಂತರವಾಗಿ ರಿವಿಷನ್ ಇರಬೇಕು, ಒಂದು ದಿನ ಅದಕ್ಕೆ ಮೀಸಲಿಡಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. ರೈಟ್. ಸೊ ದಟ್ ಈಸ್ ಮೇನ್ ಇದೆ ಪುನಃಸ್ಮರಣೆ, ದಟ್ ಈಸ್ ರೀಕ್ಯಾಪ್ಚುಲೇಷನ್, ದಟ್ ಈಸ್ ಅ ಬೆಸ್ಟ್ ಹ್ಯಾಬಿಟ್ ಫಾರ್ GPSC ಎಕ್ಸಾಮ್ ಅಥವಾ ಒಬ್ಬ ಟೀಚರ್ಗೆ ಬೆಸ್ಟ್ ಒಂದು ಹವ್ಯಾಸ ಅಂತಲೇ ಹೇಳ್ಬೋದು. ಹೌದಾ? ಎಸ್, ಇದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನಾ ಇನ್ನೊಂದು ಪಾಯಿಂಟ್ಸ್ಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ. ದಟ್ ಈಸ್ ಏನಪ್ಪ ಆ ಥರ ಇದೇನು ಬತ್ರಿ ಸರ್ ಪೆನ್ಸ್ಗಳು ಅಂತಂದ. ಹೌದು, ನಿಜವಾಗ್ಲೂ ಪೆನ್ಸ್ ನಾವೇನು ಮಾಡ್ತಾವಪ್ಪ ಅಂದ್ರೆ ಯಾರ್ಯಾರೋ ಪೆನ್ ಕೊಟ್ಟಿರ್ತಾರೆ. ಹೌದಾ? ಯಾರ್ಯಾರೋ ಪೆನ್ ಕೊಟ್ಟಿರ್ತಾರೆ. ಸೊ ಯಾವುದೋ ಒಂದು ಹುಡುಗರ ಪೆನ್ ಇರ್ತದೆ ಅಥವಾ ಸ್ಟೂಡೆಂಟ್ಗಳ ಪೆನ್ ಇರ್ತದೆ. ಹೌದಾ? ಹುಡುಗರ ಪೆನ್ ಇರ್ತದೆ ಅಥವಾ ನಮ್ಮ ಸ್ಟೂಡೆಂಟ್ಗಳ ಪೆನ್ ಇರ್ತದೆ ಅಥವಾ ವಿಶೇಷವಾಗಿ ನಮ್ಮ ಫ್ರೆಂಡ್ಸ್ಗಳ ಪೆನ್ ಇರ್ತಾ ಇದ್ದಾವೆ ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ಕಲ್ತವ್ರು ಇದ್ರಂದ್ರೆ ಸೊ ಫ್ಯಾಮಿಲಿ ಮೆಂಬರ್ ಪೆನ್ಗಳನ್ನು ನಾವು ಪ್ರತಿನಿತ್ಯ ಬೇರೆ ಬೇರೆ ಯೂಸ್ ಮಾಡ್ತಿರ್ತೇವೆ. ಹೌದಲ್ರಿ? ಎಸ್. ಇರೋ ಒಂದು 5 ನಿಮಿಷ ಕೆಲ್ಸಕ್ಕೆ, ಒಂದು ತಾಸು ಕೆಲ್ಸಕ್ಕೆ ಪೆನ್ ಚಲೋದ ಅನ್ನೋದು ಬೇರೆದ, ಬೇರೆ ಪೆನ್ ತೊಗೋದು ಚಲೋದ ಬೇರೆದ. ಹೌದಾ? ಇದರಿಂದ ನಮ್ಮ ಬೆರಳುಗಳಿಗೆ ಗ್ರಿಪ್ ಅನ್ನೋದು ಸಿಗಂಗಿಲ್ಲ, ಗ್ರಿಪ್ ಸಿಗೋದಿಲ್ಲ. ಇದರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಸ್ಪೀಡ್ ಆಫ್ ಹ್ಯಾಂಡ್ ರೈಟಿಂಗ್ ಬೆಸ್ಟ್ ಆಗಂಗಿಲ್ಲ, ಸ್ಪೀಡ್ ಆಗಂಗಿಲ್ಲ. ಎರಡನೇದ ಬೆಸ್ಟ್ ಹ್ಯಾಂಡ್ ರೈಟಿಂಗ್ ನಮ್ಗೆ ಕಂಡು ಬರೋದಿಲ್ಲ. ಒಂದು ಬೆಸ್ಟ್ ಹ್ಯಾಂಡ್ ರೈಟಿಂಗ್ ನಾವು ಕಳ್ಕೊತಾ ಇದ್ದಾವೆ. ಇನ್ನೊಂದು ಸ್ಪೀಡನ್ನು ಸಹಿತ ಕಳ್ಕೊತಾ ಇದ್ದಾವೆ. ಯಾಕೆ? ಬೇರೆ ಬೇರೆ ಪೆನ್ಗಳನ್ನ ಯೂಸ್ ಮಾಡೋದ್ರಿಂದ. ಪ್ರತಿಯೊಂದು ಪೆನ್ಗಳ ಗ್ರಿಪ್ ಬೇರೆ ಇರ್ತದೆ, ಆ ಪೆನ್ ನಿಬ್ಬು ಸಹಿತ ಬೇರೆ ಇರ್ತದೆ, ಮತ್ತು ಕೆಲವೊಂದು ಅಟ್ರಾಕ್ಟಿವ್ ಇರ್ತಾವೆ, ಕೆಲವೊಂದು ಅಟ್ರಾಕ್ಟಿವ್ ಇರೋಲ್ಲ. ನಿಮಗೆ ಯಾವುದು ಬೆಸ್ಟಾ, ನಿಮಗೆ ಯಾವುದು ಅಟ್ರಾಕ್ಟಿವ್ ಅನಿಸ್ತದೆ, ನಿಮಗೆ ಯಾವುದು ಬೆಸ್ಟ್ ಗ್ರಿಪ್ ಇದೆ ಆಯ್ತಾ, ಸೊ ನಿಮಗೆ ಯಾವುದು ಅನುಕೂಲ ಆಗ್ತದೆ ಅಂಥ ಪೆನ್ಗಳನ್ನು ತಂದಿಟ್ಕೋರಿ. ಅಂಥ ಪೆನ್ಗಳನ್ನು ತೆಗೆದುಕೊಂಡು ಅವುಗಳಿಂದ ಪ್ರತಿನಿತ್ಯ ನಿಮ್ಮ ಸ್ಟಡಿ ಇರಲಿ, ಅವುಗಳನ್ನು ನಿರಂತರವಾಗಿ ಯೂಸ್ ಮಾಡಿರಿ. ನಾನು 15 ವರ್ಷ ಇನ್ನೂ ಸಹಿತ ಒಂದೇ ಪೆನ್ನನ್ನು ಯೂಸ್ ಮಾಡ್ತೇನೆ. ಹೌದಾ? ಸೊ ಹೌದಾ? ಸೊ ಇದರ ಅರ್ಥ ಏನಂದರೆ ನಿಮ್ಮ ಗ್ರಿಪ್ ಸಿಗ್ತಾ ಇದೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ತಿದೆ. ಹೌದು, ಇದು ನಂದು ಪೆನ್ನ, ಮನಸ್ಸಿಗೆ ಖುಷಿ ಬರ್ತಾ ಇದೆ. ನೀವು ಹ್ಯಾಂಡ್ ರೈಟಿಂಗ್ ನೋಡಿದ ಕೂಡಲೇ ಖುಷಿ ಅನ್ನಿಸ್ತದೆ ಆ ಪೆನ್ಗಳನ್ನ ತೆಗೆದುಕೊಂಡಾಗ. ಹೌದಾ? ಹಾಗಾಗಿ ಅಂಥ ಪೆನ್ಗಳನ್ನ ಯೂಸ್ ಮಾಡಿ, ಒಂದೇ ಕಂಪ್ನಿ ಪೆನ್ಗಳನ್ನು ಯೂಸ್ ಮಾಡೋದನ್ನು ಕಲೀರಿ ಅನ್ನೋದೇ ನಮ್ಮ ಆಶಯ ಸ್ನೇಹಿತರೆ. ಸೊ ನೆನ್ಪಿಟ್ಕೋರಿ, ದಟ್ ಈಸ್ ಮೋಸ್ಟ್ ಸಿಲ್ಲಿ ಕಾನ್ಸೆಪ್ಟ್ಗಳು ಸಹಿತ ನಮ್ಮ ಹ್ಯಾಬಿಟ್ಗಳು ಏನಾಗ್ತಪ್ಪ ಅಂದ್ರೆ ಸೊ GPSC ಸಕ್ಸಸ್ಗೆ ಏನಾಗ್ತಾವ್ರಿ ಕಾರಣ ಆಗ್ತಾ ಇದ್ದಾವೆ. ನೀವು ಅನ್ಬೋದು ಟೈಮ್ ಸಿಳಿಲ್ರಿ, ಸ್ಪೀಡಾಗಿ ಬರೆಯೋಕ್ಕಾಗಲಿಲ್ಲ ರೀ. ಯಾಕೆ ಕಾರಣ? ಇವೆಲ್ಲ ನಾವು ಬದಲಾವಣೆ ಮಾಡ್ಕೊಂಡಿರೋದಿಲ್ಲ ಮತ್ತು ಹವ್ಯಾಸನ ಬೆಳೆಸ್ಕೊಂಡಿರೋದಿಲ್ಲ. ಹಾಗಾಗಿ ಸಮಸ್ಯೆಗಳು ಎದುರಾಗ್ಬೋದು. ಆ ಸಮಸ್ಯೆಗಳು ಎದುರಾಗ್ಬಾರ್ದ್ರೆ ಸೊ ನೀವೇನು ಮಾಡಬೇಕು, ಈ ಒಂದು ಹವ್ಯಾಸಗಳನ್ನೇ ಇಟ್ಕೊರಿ. ಇನ್ನು ಒಂದೇ ವಿಚಾರ ನಿಮ್ಮ ತಲೆಯಲ್ಲಿರಬೇಕು. ಏನು ವಿಚಾರ ಒಂದಿದೆ? ಓದಬೇಕು, ನಾನು ಬರೀಬೇಕು, ನಾನು ಚೆನ್ನಾಗಿ ಏನು ಮಾಡಬೇಕಂದ್ರೆ ಸ್ಟಡಿಯನ್ನು ಮಾಡಬೇಕು. ಆಯ್ತಾ? ಒಂದೇ ವಿಚಾರ, ಏನೇ ಆಗಲಿ, ಮನೆಯಲ್ಲಿ ಏನೇ ಆಗಲಿ, ಹೊರಗಡೆ ಏನೇ ಆಗಲಿ, ಆಯ್ತಾನಲ್ಲ. ಸೊ ವೈಯಕ್ತಿಕ ಜೀವನ ಆಗಿರ್ಬೋದು, ಹೊರಗಿನ ಜೀವನ ತಲೆ ಕೆಡಿಸ್ಕೊಂಗಿಲ್ಲ. ನಮ್ಮದು ಮೇನ್ ಏನು ಹೇಳ್ರಿ, ಜಾಬ್, ಒಂದೇ ಜಾಬ. ನಾನು ಮೊದಲು ಜಾಬ್ ಹಿಡಿಬೇಕು, ನಾನು ಮೊದಲು GPSC ಪರೀಕ್ಷೆನ ಬರೀಬೇಕು, ಸಕ್ಸಸ್ ಆಗಬೇಕು. ದಟ್ ಈಸ್ ಮೇನ್ ಇದೆ. ಅದರಲ್ಲಿ ನಾನು ಯಶಸ್ಸನ್ನು ಪಡಿಬೇಕಾಗಿದೆ. ಇದು ಒಂದೇ ವಿಚಾರ ಇರಬೇಕು. ಇವ್ರದ ಹಂಗಾಯ್ತು ಹಿಂಗಾಯ್ತು, ಆ ಬುಕ್ಸ್ ನೋಡಿ ಈ ಬುಕ್ಸ್ ನೋಡಿ ಬೇಡ. ಒಂದೇ ನಿಮ್ಗೆ ಯಾವ್ದು ತಿಳಿತದಲ್ಲ ಅದನ್ನಷ್ಟೇ ಓದ್ರಿ, ನಿಮ್ಗೆ ಯಾವ್ದು ಅರ್ಥ ಆಗ್ತದೆ ಅದನ್ನ ಕಲೀರಿ. ಇದನ್ನ ನಿಮ್ಮ ಮನಸ್ಸಿಗೆ ಅನುಕೂಲ ಆಗೋದು ನೀವು ಮಾಡ್ರಿ. ಯಾಕೆ ಸ್ವತಂತ್ರ ಇದೆ, ಯಾಕೆ ಅವಕಾಶಗಳು ಹೋದು ಅಂದ್ರೆ ಅದೇನಾಗ್ತದೆ ಮತ್ತೊಂದು ಬೇಗನೆ ಸಿಗೋದಿಲ್ಲ. ಆಯ್ತಾ? ನಾವೇನು ಮಾಡ್ತಾವೆ, ಅಲ್ಲಿ ಚಲೋ ಹೇಳ್ತಾರೋ ಅಲ್ಲಿ, ಇಲ್ಲಿ ಚಲೋ ಹೇಳ್ತಾರೆ, ಇಲ್ಲಿ ಅವ್ರ ಪುಸ್ತಕ ಚಲೋ ಇದೆ, ಇವ್ರ ಪುಸ್ತಕ ಚಲೋ ಇದೆ, ಅಲ್ಲಿ ಬೆಸ್ಟ್ ಇದೆ, ಇಲ್ಲಿ ಬೆಸ್ಟ್ ಇದೆ, ಎಲ್ಲರೂ ಬೆಸ್ಟ್ ಹೇಳ್ತಾರೆ, ಯಾರು ತಪ್ಪಲ್ಲ. ಬಟ್ ಪ್ರತಿಯೊಬ್ಬರು ಮನಸ್ಸಿಗೆ ತಿಳಿದು ಬೇರೆ ಬೇರೆ ಇರ್ತದೆ, ಬೇರೆ ಬೇರೆಯವರಿಂದ. ಆಯ್ತಾ? ಹಾಗಾಗಿ ನಿಮಗೆ ಯಾರ್ದು ತಿಳಿತದೆ, ನಿಮಗೆ ಯಾವ ಪುಸ್ತಕ ಓದಿದ್ರೆ ತಿಳಿತದೆ, ನಿಮಗೆ ಸ್ವಲ್ಪ ಸ್ಟಡಿ ಮಾಡಿದ್ರೆ ಬೆಟರು ಅಥವಾ ಹೆಂಗೆ ಮಾಡಿದ್ರೆ ಬೆಟರು, ಅದು ನಿಮ್ಮ ಮನಸ್ಸಿಗೆ ಗೊತ್ತಿರ್ತದೆ, ಅದ್ರ ಪ್ರಕಾರ ಫಾಲೋ ಮಾಡಿರಿ. ದಟ್ ಈಸ್ ಒಂದೇ ವಿಚಾರ ಇರಬೇಕು ನಿಮಗೆ. ಸುಮ್ಮನೆ ಸಾಕಷ್ಟು ಯೂಟ್ಯೂಬ್ಗಳು, ಸಾಕಷ್ಟು ಕೋರ್ಸ್ಗಳು, ಸಾಕಷ್ಟು ಪುಸ್ತಕಗಳನ್ನು ತೆಗೆದುಕೊಂಡು ಓದೋದರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಅಲ್ಲಿ ಹೊಸದೇ ಬೇರೆ ಇರ್ತದೆ, ಇಲ್ಲಿ ಹೊಸದೇ ಬೇರೆ ಇರ್ತದೆ, ಎರಡೂ ಹೊಸದಾಗಿಬಿಡ್ತದೆ. ಯಾವುದು ಬೆಸ್ಟ್ ಇದೆ, ಇದು ಬೆಸ್ಟ್ ಇದೆ, ಓದೋದು ಯಾವುದು? ಹಾಗಾಗಿ ಒಂದೇ ರೆಫರ್ ಮಾಡಿರಿ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಅದನ್ನು ರೆಫರ್ ಮಾಡಿರಿ. ಒಟ್ಟಾರೆ ವಿಚಾರ ಒಂದೇ ಆಗಿರಲಿ, ಹಲವಾರು ವಿಚಾರಗಳು ಕೂಡಿದ್ದು ಅಂದ್ರೆ ಸೊ ಅದು ಸರಿಯಾದಂಥ ಪ್ರತಿಫಲ ನಮಗೆ ಸಿಗೋದಿಲ್ಲ, ನೆನ್ಪಿಟ್ಕೋರಿ. ಹಾಗಾಗಿ ವಿಚಾರ ಒಂದೇ ಇರಲಿ, ಸ್ಪಷ್ಟವಾದಂಥ ನಿರ್ಧಾರ ಇರಲಿ, ಸೊ ಸ್ಪಷ್ಟವಾದ ಗುರಿ ಇದೆ ನಿಮಗೆ ಈಗಾಗಲೇ. ಸೊ ಏನೇ ಏನೇ ಆಗಲಿ, ಸೊ ಈ ಬಾರಿ ನಿಮ್ಮ ಗುರಿಗಳನ್ನ ಚೇಂಜ್ ಮಾಡದೆ GPSC ಕಡೆಗೆ ಏನಾಗಿರಲಿ, ಸೊ ಮುಂದೆ ನಡೆಯುವಂಥ ಪ್ರಯತ್ನಗಳನ್ನು, ಹವ್ಯಾಸಗಳನ್ನ ಬೆಳೆಸ್ಕೋರಿ. ಈ ಹವ್ಯಾಸಗಳು ನಿಮ್ಮಲ್ಲಿ ಏನಾದರೂ ಇದ್ದು ಅಂದ್ರೆ ಖಂಡಿತ ನೀವೇನು ಮಾಡ್ತೀರಿ ಹೇಳ್ರಿ, ಏನೇ ಬರಲಿ ಈ ಸಲ ಜಾಬ್ ನಮ್ಮದೇ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ ಸ್ನೇಹಿತರೆ. ಆಯ್ತಾ? ಒಂದ್ಸಲ ಪ್ರತಿನಿತ್ಯ ಎದ್ದು ಕೂಡಲೇ ಹವ್ಯಾಸನ ಇಟ್ಕೋರಿ. ಏನು ಸ್ಟಡಿ ಮಾಡ್ತಿರ್ತಾರಲ್ಲ, ಸೊ ಬರೆದು ಬಿಡ್ದ ಈ ಸಲ ಪಕ್ಕಾ GPSC ನಂದೇ, ಈ ಸಲ ಶಿಕ್ಷಕರು ನಂದೇ, ಹೌದಾ, ಈ ಸಲ ಪಕ್ಕಾ ಜಾಬ್ ನಂದೇ.
ಏನೇ ಆಗಲಿ ಪಕ್ಕಾ ಜಾಬ್ ನಂದೆ, ಶಿಕ್ಷಕ ನಾನು ಆಗೇ ಆಗ್ತೇನೆ, ಪ್ರತಿನಿತ್ಯ ಬರೀ ಇದು ನಿಮ್ಮನ್ನು ಏನು ಮಾಡ್ತದೆ, ಪುಟಿದೇಳಿಸ್ತದೆ, ಮಲ್ಕೊಂಡವ್ರನ್ನೂ ಸಹಿತ ಎದ್ದೆ ಬೀಳಿಸುತ್ತದೆ. ಬಿಕಾಸ್ ಈ ಹವ್ಯಾಸ ನಿಮ್ಮನ್ನು ಕಂಟಿನ್ಯೂಸ್ ಆಗಿ ಚುಚ್ಚುತ್ತಾ ಇರ್ತದೆ. ಏಳು ಏಳು ಎದ್ದೇಳು ಎದ್ದೇಳು, ಓದು ಓದು, ಬರೀ ಬರೀ, ಪ್ರಾಕ್ಟೀಸ್ ಮಾಡು 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 ಆಯ್ತಾ. ಈ ರೀತಿ ಇಂಥ ಹವ್ಯಾಸಗಳನ್ನು ನಮ್ಮಲ್ಲಿ ಇಟ್ಕೊಂಡಿದ್ದೆ ಆದರೆ ಖಂಡಿತ ನಾವೇನು ಮಾಡ್ಬೋದು ಹೇಳ್ರಿ, ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯತೆ. ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಏನು ಮಾಡ್ಬೋದು ಹೇಳ್ರಿ, ಸೊ ಏನು ಮಾಡ್ಬೋದು ಹೇಳ್ರಿ, ಯಶಸ್ಸನ್ನು ಪಡಿಬೋದು. ಇನ್ನೊಂದು ವಿಶೇಷ, ಆರೋಗ್ಯದ ಕಡೆಯೂ ಸಹಿತ ಗಮನ ಇರಲಿ. ಸರಿಯಾಗಿ ನೀರನ್ನು ಕುಡಿಯೋದಾಗಿರ್ಬೋದು, ಸರಿಯಾದ ಸಮಯದಲ್ಲಿ ಊಟ ಮಾಡೋದು, ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡೋದನ್ನು ಸಹಿತ ಏನು ಮಾಡಿರಿ, ಹವ್ಯಾಸಗಳನ್ನ ಇಟ್ಕೋರಿ. ಅವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಹೋಗಬೇಡಿ. ಆಯ್ತಾ, ಕನಿಷ್ಠ 6 ಗಂಟೆ ಆದರೂ ನಾವು ಮಲ್ಕೊಳ್ಳೇಬೇಕು ಅನ್ನೋದು ರೂಲ್ಸ್ ಇದೆ. ಅದನ್ನು ಬಿಟ್ಟು ನೀವು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಹೋಗಬೇಡಿ. ಇದರಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಒಂದು 15 ದಿವಸ 20 ದಿವಸ ಮನೆಯಲ್ಲಿ ಮಲ್ಕೊಂಡು ಅಭ್ಯಾಸ ಮಾಡೋದರಿಂದ ಸರಿ ಆಗೋದಿಲ್ಲ. ಹಾಗಾಗಿ ಊಟದ ಕಡೆ, ಆಹಾರದ ಕಡೆಗೆ, ಆರೋಗ್ಯದ ಕಡೆಗೆ ಏನಾಗಿರಲಿ, ಸೊ ಗಮನ ಇರಲಿ ಸ್ನೇಹಿತರೆ. ಒಟ್ಟಾರೆ ನಿಮ್ಮ ಎಲ್ಲ ಹವ್ಯಾಸಗಳು ಒಟ್ಟುಗೂಡಿ ಏನಾಗಬೇಕಲ್ರಿ, ಬರ್ತಕ್ಕಂಥ GPS ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿ ಅನ್ನೋದೇ ನಮ್ಮ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಆಶೆ ಆಗಿದೆ ಸ್ನೇಹಿತರೆ. ಈಗಾಗಲೇ ಪುಸ್ತಕ ಕೊಡ್ತಾ ಇದ್ದೇವೆ ಸ್ನೇಹಿತರೆ ನಾವು, GPS ಸಂಬಂಧಪಟ್ಟಂಥ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ಇದು ಸಹಿತ ಹವ್ಯಾಸ ನಿಮ್ಮದು ಇಟ್ಕೋಬೋದು. ಕ್ವಶನ್ ಪೇಪರನ್ನು ಬಿಡಿಸೋದು, ಟಾಪಿಕ್ ವೈಸ್ ನೀವು ಬಿಡಿಸ್ಬೋದು ಇಲ್ಲಿ ಆಯ್ತಾ. ಸೊ ಈ ಒಂದು ಪುಸ್ತಕ ನಮಗೇನಾದ್ರು ಬೇಕಾರೆ, ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಏನು ಮಾಡ್ತೇನೆ ಅಂದ್ರೆ ಡಿಸ್ಕೌಂಟ್ ರೂಪದಲ್ಲಿ ಏನು ಮಾಡೋದಪ್ಪ ಅಂದ್ರೆ ಸೊ ಕೊಡ್ತಾ ಇದ್ದಾವೆ. ಸೊ ನಮ್ಮದು ಟೆಲಿಗ್ರಾಮ್ ಆ್ಯಪ್ ಇದೆ, ಟೆಲಿಗ್ರಾಮ್ ಆ್ಯಪ್ ಲಿಂಕ್ ಕೊಡ್ತಾ ಇದ್ದೀನಿ. ವಾಟ್ಸಪ್ ಚಾನಲ್ ಗ್ರೂಪ್ ಇದೆ, ಅದ್ರದ್ದು ಸಹಿತ ಲಿಂಕ್ ಕೊಡ್ತಾ ಇದ್ದೀನಿ. ಜೊತೆಗೆ ನಮ್ಮದು ಆ್ಯಪು ಸಹಿತ ಇದೆ. ಪ್ಲೇಸ್ಟೋರ್ದಲ್ಲಿ ಹೋದ್ರಂದ್ರೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆ್ಯಪು ಸಹಿತ ಸಿಗ್ತಾ ಇದೆ. ನಿಮಗೆ ಸಾಕಷ್ಟು ಮಾಹಿತಿಗಳಲ್ಲಿ ಸಿಗ್ತಾ ಇದಾವೆ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಬರ್ತಕ್ಕಂಥ ಪರೀಕ್ಷೆ ನಿಮ್ಮದಾಗಲಿ, ಯಶಸ್ವಿ ನಿಮ್ಮದಾಗಲಿ, ಈ ಸಲ ಜಾಬ್ ನಿಮ್ಮದೇ ಆಗಲಿ ಅನ್ನೋದು ಹಾರೈಸುತ್ತಾ, ಸೊ ನಿಮ್ಮ ಪ್ರಿಪರೇಷನ್ ಇವತ್ತಿನಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.